ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ ಬೆನ್ನಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಕಚೇರಿಯ ಮುಂದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ಮಾತನಾಡಿ, ಚುನಾವಣೆ ಸಂದರ್ಭದಲ್ಲಿ ಇಲ್ಲಸಲ್ಲದ ಆರೋಪಗಳು ಪಿತೂರಿ ನಡೆಸಿದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಕಾಂಗ್ರೆಸ್ ಗೆಲುವೇ ಉತ್ತರ. ವಿಪಕ್ಷಗಳ ಸುಳ್ಳಿನ ಕಥೆಗಳನ್ನು 3 ಕ್ಷೇತ್ರದ ಮತದಾರರು ತಳ್ಳಿ ಹಾಕಿದ್ದಾರೆ ಎಂದರು. ಚನ್ನಪಟ್ಟಣದಲ್ಲಿ ಅವರು ಕುಮಾರಸ್ವಾಮಿ ಅವರು ಅವ್ರ ಟೀಮ್ ಏನಿದೆ ಅವರು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ನಾವು ಗೆಲ್ತೀವಿ ಅನ್ನೋ ಮಟ್ಟದಲ್ಲಿದ್ದರು. ಅದು ಜನರ ತೀರ್ಪು. ಏನು ನಮ್ಮ ಪಕ್ಷ ಏನು 5 ಗ್ಯಾರಂಟಿಗಳನ್ನು ಪ್ರತಿ ಮನೆಗೂ ತಲುಪಿಸ್ಕೊಟ್ಟಿದೆ. ಸಿದ್ದರಾಮಯ್ಯನವರ ಆಡಳಿತವನ್ನು ಮೆಚ್ಚಿದೆ. ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಆಡಳಿತ ಮೆಚ್ಚಿ ಜನ ಅಲ್ಲಿ ಮತ ಕೊಟ್ಟಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗೆದ್ದಿದೆ. ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಸೋತಿರೋದು ಅವರ ಒಂದು ಹಿಂದೆ ಅವ್ರು ಏನು ಆಡಳಿತ ನಡೆಸಿದ್ರು ಅವರ ಒಂದು ಕನ್ನಡಿ ಅಂತ ಹೇಳ್ಬೋದು. ಅವ್ರು ಯಾವ ಥರ ಸರ್ಕಾರ ನಡೆಸ್ಕೊಂಬಂದರು. ಜನ ಅಲ್ಲಿ ಅವ್ರು ಸರಿ ಇಲ್ಲ ಅನ್ನೋ ಮಟ್ಟಕ್ಕೆ ಮತ ಅವ್ರ ಮಗನ ವಿರುದ್ಧವಾಗಿ ನಮ್ಮ ಪಕ್ಷಕ್ಕೆ ಮತ ಕೊಟ್ಟು ಅಲ್ಲಿ ಜೈಬೇರಿ ಬಡಿಸಿದ್ದಾರೆ. ಕಾಂಗ್ರೆಸ್ನವರು ಇವತ್ತಿನ ದಿವಸ ಇಲ್ಲೇ ಅಂತಲ್ಲ, ಇವತ್ತು ಜಾರ್ಖಂಡಲ್ಲಿ ಕೂಡ ನಮ್ಮದೇ ಅಲ್ಲಿ ಹೆಚ್ಚಿನ ಬಹುಮತ ಬಂದಿದೆ. ಆ ಶಿಬು ಸೊರೇನ್ ಅವ್ರನ್ನ ಬೇಕು ಅಂತಲೇ BJP ಆಡಳಿತ ಇದ್ದಾಗ ತಗೊಂಡೋಗಿ ಜೈಲಿಗೆ ಹಾಕಿದ್ರು. ಗೆಲ್ಲಲೇಬಾರ್ದು ಅಂತೇಳಿ ಒಂದು ಇದು ಮಾಡಿದ್ರು. ಆದರೂ ಕೂಡ ಈ BJPಯವರ ಒಂದು ಡೋಂಗಿ ಮಾತುಗಳನ್ನು ನಂಬದೆ ಮತದಾರರು ಮತ ಕೊಟ್ಟಿದ್ದಾರೆ. ಆ ಮತದಾರರಿಗೆ ನಾನು ಇವತ್ತು ನಮ್ಮ ಪಕ್ಷದ ವತಿಯಿಂದ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಾಂಗ್ರೆಸ್ ಮುಖಂಡ ಡ್ಯಾನ್ ಶ್ರೀನಿವಾಸ್ ಮಾತನಾಡಿ, ಕಾಂಗ್ರೆಸ್ ಜನಪರ ಆಡಳಿತ ನೀಡುತ್ತಿದ್ದು ರಾಜ್ಯದ ಜನರು ಸರ್ಕಾರದ ಪರ ಇದ್ದಾರೆ ಎಂಬುದು ಇಂದು ಬಂದ ಚುನಾವಣೆ ಫಲಿತಾಂಶ ಸಾಬೀತುಪಡಿಸಿದೆ. ಸರ್ಕಾರದ 5 ಗ್ಯಾರಂಟಿಗಳು ಜನಸಾಮಾನ್ಯರ ಬದುಕು ಕಟ್ಟಿಕೊಳ್ಳಲು ಬಹಳಷ್ಟು ಸಹಕಾರಿಯಾಗಿದೆ. ಇನ್ನೊಂದು ಕಡೆ ಬಿಜೆಪಿ ಜೆಡಿಎಸ್ ನಾಯಕರು ಕಾಂಗ್ರೆಸ್ ವಿರುದ್ಧ ನಡೆಸಿದ ಷಡ್ಯಂತ್ರಗಳು ಅಪಪ್ರಚಾರಗಳು ವಿಫಲವಾಗಿದೆ. ಮುಡಾ ಎಂದೇಳಿ ಸಿಎಂ ಸಿದ್ದರಾಮಯ್ಯರವರಿಗೆ ಕಳಂಕ ತರುವ ಪ್ರಯತ್ನ ವಿಫಲವಾಗಿದೆ. 3 ಕ್ಷೇತ್ರದ ಜನರು ಕಾಂಗ್ರೆಸ್ ಗೆಲ್ಲಿಸಿ ಬಿಜೆಪಿಗೆ ತಕ್ಕ ಉತ್ತರ ನೀಡಿದ್ದು, ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಕೂಡ 10 ದಿನಗಳ ಕಾಲ ಚನ್ನಪಟ್ಟಣದ ಚುನಾವಣೆ ಪ್ರಚಾರದಲ್ಲಿ ತೊಡಗಿದ್ದರು. ಅಲ್ಲಿ ಕಾಂಗ್ರೆಸ್ ಪ್ರಚಂಡ ಗೆಲುವು ಸಾಧಿಸಿದ್ದೇವೆ ಎಂದರು. ಖಂಡಿತ ಇವತ್ತು ರಾಜ್ಯದ ಜನತೆಗೆ ಒಂದು ಶುಭ ಸಂದೇಶ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಏನು ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಮೂಢ ಒಂದು ಹಗರಣವನ್ನು ಒಂದು ಸೃಷ್ಟೀಕರಣ ಮಾಡಿದರು. ಇವತ್ತು ರಾಜ್ಯದ ಜನ ಮತ ಹಾಕುವ ಮುಖೇನ ಅವರಿಗೆ ಒಂದು ತಿರುಗುಮಾಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. BJPರವರಿಗೆ ಅವರ ಒಂದು ಮನೆಗಳ ಒಬ್ಬ ನಾಯಕರನ್ನು ಬಿಂದಿಸುವ ಸಲುವಾಗಿ ಇವತ್ತು ಬೊಮ್ಮಾಯಿಯವರಾಗಿರ್ಬೋದು, ಕುಮಾರಸ್ವಾಮಿರವರಾಗಿರ್ಬೋದು, ಕಾರ್ಯಕರ್ತರಿಗೆ ಬಿಡದೆ ಅವರೇ ಮನೆಯವರನ್ನೇ ಒಂದು ಕುಟುಂಬ ರಾಜಕಾರಣ ಮಾಡೋಕ್ಕೆ ಹೋಗಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ರೀತಿ ಇಲ್ಲ. ಸರ್ವ ಜನಾಂಗಕ್ಕೂ ಒಂದೇ ಒಂದು ವೇದಿಕೆ ಅನ್ನೋ ರೀತಿಯಲ್ಲಿ ಇವತ್ತು ರಾಜ್ಯದ ಜನತೆ ಸೃಷ್ಟಿ ಮಾಡಿದ್ರು. ಆ ಒಂದು ದಿಸೆಯಲ್ಲಿ ಏನು 5 ಗ್ಯಾರಂಟಿಗಳು ಏನು ಸಿದ್ದರಾಮಯ್ಯನವರು ನೀಡಿದ್ರು, ಆ ಭಾಗ್ಯಗಳ ಮುಖೇನ ಪ್ರತಿ ಹೆಣ್ಣು ಮಕ್ಕಳು, ಬಡ ಹೆಣ್ಣು ಮಕ್ಕಳು ಮತ ಹಾಕುವ ಮುಖೇನ ಇವತ್ತು 3 ಕ್ಷೇತ್ರವನ್ನು ಭರ್ಜರಿಯಾಗಿ ಗಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ನಮ್ಮ ಶಾಸಕರು ಸಹ 10 ದಿವಸಗಳ ಕಾಲ ಚನ್ನಪಟ್ಟಣ ನಗರದಲ್ಲಿ ಏನು 7, 8, 9, 10 ಸುತ್ತು 10 ಸುತ್ತುಗಳಲ್ಲಿ ಕನಿಷ್ಠ ಅಂದರೆ 20,000 ಮತಗಳು ನಗರದಲ್ಲಿ, ಚನ್ನಪಟ್ಟಣ ನಗರದಲ್ಲಿ ಯಥೇಚ್ಛವಾಗಿ ಕಾಂಗ್ರೆಸ್ ಬಲವನ್ನು ಕೈಬಲಪಡಿಸಿತು. ಅದಕ್ಕೆ ಮೂಲ ಕಾರಣೀಕರ್ತರು ನಮ್ಮೆಲ್ಲ ಶಾಸಕರುಗಳು ಅಲ್ಲಿ ಹೋಗಿ 10 ದಿವಸಗಳ ರಾತ್ರಿ ಹಗಲು ಅನ್ನದೇ ದುಡಿದು ಶ್ರಮಪಟ್ಟಿದ್ದಾರೆ. ಅವರೆಲ್ಲರ ಪ್ರತಿಫಲವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಬಂದಿದೆ. ಇವತ್ತು ಅದರ ಒಂದು ಸಿಹಿ ಸಂದರ್ಭದಲ್ಲಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಶಾಸಕರ ಒಂದು ಸಮ್ಮುಖದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಪಟಾಕಿ ಹೊಡೆದು ಮತ್ತು ಸಿಹಿ ಹಂಚುವ ಮುಖೇನ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹರ್ಷೋದಯವನ್ನು ಆಚರಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಪ್ರೆಸ್ ಸೂರಿ, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ HM ಹರೀಶ್, ಮುಖಂಡರಾದ KM ಮುನೇಗೌಡ, ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಪ್ಪ, ಮುಖಂಡರಾದ ರಾಮಚಂದ್ರ, PN ರಘು, ಮಮತಾ ಮೂರ್ತಿ ಇತರರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.